ಬೇಲೂರಿನಿಂದ ಸಕಲೇಶಪುರಕ್ಕೆ ತೆರಳುವ ಮುಖ್ಯ ರಸ್ತೆಯ ಅರೇಹಳ್ಳಿ ಲಿಂಗಾಪುರ ಸಮೀಪ ರಸ್ತೆ ಗುಂಡಿಗಳಿಂದ ಅಪಘಾತಗಳು ಮರುಕಳಿಸ್ತಾ ಇದ್ದು ದುರಸ್ತಿ ವಿಳಂಬ ವಿರೋಧಿಸಿ ಸ್ಥಳೀಯರು ರಸ್ತೆ ತಡೆ ನಡೆಸಿದರು. ಕಳಪೆ ಗುಣಮಟ್ಟದ ದುರಸ್ತಿ ಅರ್ಧಕ್ಕೆ ನಿಂತಿದೆ ಎಂದು ಆರೋಪಿಸಲಾಗಿದೆ. ಗುಂಡಿ ತಪ್ಪಿಸಲು ಹೋಗಿ ಬೈಕ್ ಅಪಘಾತ ಸಂಭವಿಸಿ ಕಾರ್ಮಿಕನಿಗೆ ತಲೆ ಸೇರಿದಂತೆ ದೇಹದ ಹಲವೆಡೆ ಗಾಯಗಳಾಗಿವೆ. ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಸಂಚಾರ ಸುಗಮಗೊಳಿಸಿದರು. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಶಾಶ್ವತ ದುರಸ್ತಿ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಒಂದ್ಸಲಿ ಬಂದು ರಿಪೇರಿ ಮಾಡಕ್ಕಂತ ಒಂದ್ಸಲಿ ಬಂದು ಅದ್ಯಾವುದೋ ಸುಮ್ಮನೆ ಬಂದ ಸ್ವಲ್ಪ ಟಾರ್ ಹಾಕಿ ಅದು ಕಾಲಲ್ಲಿ ಹೋದ್ರೆ ಹೋಗ್ತಾ ಇತ್ತು. ಆದ್ರೆ ಏನು ವರ್ಕ್ ಪುನಃ ತಗೊಂಡು ಕದ್ದು ಓಡೋದು ಇವತ್ತು ತನಕ ಬಂದಿಲ್ಲ. ಯಾರು ಅಷ್ಟೇ ಅಲ್ಲಿಂದ ಮೇಲೆ ದಿನಾ ಬೀಳ್ತಿದ್ದಾರೆ. ಇವತ್ತು ಬೆಳಗ್ಗೆ ಒಂದಿಬ್ರು ಬಿದ್ದಿದ್ದಾರೆ. ದಯವಿಟ್ಟು ಶಾಸಕರಿಗೆ ಗಮನಕ್ಕೆ ತಂದು ಎಷ್ಟು ಸಲ ಶಾಸಕರ ಗಮನಕ್ಕೆ ಶಾಸಕರು ಅವರಿಗೆ ರಕಮ್ ಇದು ಮಾಡಿ ಕಳಿಸ್ಕೊಡಿ ಅಂತಾನೆ ದೊಡ್ಡ, ಯಾಕಂದ್ರೆ ನೋಡ್ತಾ ಇದೀವಿ ನಾವು ದೊಡ್ಡ ಹೋರಾಟ ಮಾಡೋದು. ಫುಲ್ ಗಾಡಿ ಬಂದ್ ಮಾಡಿ ರೋಡೆಲ್ಲ ಬಂದ್ ಮಾಡೋದು, ಬಾಳೆ ಗಿಡ ನಡೋಣ ಅಂತ ಪ್ಲಾನ್ ಮಾಡಿದ್ವಿ ಎಲ್ಲರೂ ಸೇರಿ ಅಷ್ಟೇ. ಹೇಳಿ ಸಾಕೈತಿ. ಎಷ್ಟು ದಿನದಿಂದ ಕೊನೆಗೆ ಮನುಷ್ಯರು ಕಲ್ತಿದ್ರು ಆನೆಗಳಾರು ಬಾಳೆ ತಿನ್ಕೊ ಹೋಯ್ತವೆ. ಇನ್ನೇನ್ ಮಾಡೋದು? ಈ ರೀತಿ ಆಗಿದೆ. ದಯವಿಟ್ಟು ಈ ರೋಡಿಂದ ಒಂದು ಕಾಮಗಾರಿ ಬೇಗ ಮುಗಿಸ್ಕೊಂಡು. ಆನೆ ಗಲಾಟೆ ಬೇರೆ ಜೋರಿದೆ. ಅದ್ರ ನಡುವೆ ಯಾರು ಆನೆ ಬಂದಿದ್ರು ಮೊನ್ನೆ ಆನೆ ಇಲ್ಲೇ ಯಾರಿಗೋ ಇದು ಮಾಡಿದೆ.